ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಹೆಲ್ದಿ ಮಿರಾಕಲ್ ಡ್ರಿಂಕ್ ಹುರುಳಿ ಸಂಗಟಿ. ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರುವ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ರೆಸಿಪಿ ಆರೋಗ್ಯವರ್ಧಿನಿನ ಅಂತ ಹೇಳ್ಬೋದು. ಆ ಒಂದು ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪು ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಇಂಗ್ಲೀಷಲ್ಲಿ ಹಾರ್ಸ್ ಗ್ರಾಮ್ ಅಂತ ಕರೀತಾರೆ. ಇದನ್ನು ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಇದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಅವಾಗ ಗೊತ್ತಾಗುತ್ತೆ ಹುರಿದಿರೋದು. ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಸೊ ಈ ಥರ ಆಗಬೇಕು ನಿಮಗೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಥರ ಆದರೆ ಸಾಕು. ಸೊ ನಿಮಗೆ ಇದನ್ನು ಹುರಿಬೇಕಾದ್ರೆ ಒಂದು ಒಳ್ಳೆ ಘಮ ಬರುತ್ತೆ, ಹಾಗೆ ಕಲರು ಚೇಂಜ್ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಇಷ್ಟ ಆದರೆ ಸಾಕು ಅಂತ. ಸೊ ಈ ಥರ ಆದಾಗ ಒಂದು ಪ್ಲೇಟಿಗೆ ತೆಕ್ಕೊಂಡು ಇಟ್ಕೊಂಡು ಇದನ್ನು ಫುಲ್ ಕೂಲ್ ಆಗಕ್ಕೆ ಬಿಡಬೇಕು, ಅಂದರೆ ರೂಮ್ ಟೆಂಪ್ರೇಚರಿಗೆ ಬರಬೇಕು. ನಂತರ ನೋಡಿ ಇವಾಗ ಫುಲ್ ತಣ್ಣಗಾಗಿದೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಫುಲ್ಲು ಪೌಡರ್ ಮಾಡ್ಕೋಬೇಕು, ಫೈನ್ ಪೌಡರ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಳ್ಳೋದಿದ್ರೆ ನೀವು ಇದನ್ನು ಹುರಿದ್ಬಿಟ್ಟು ಗಿರಣಿಗೆ ಕಳಿಸಿ ಒಂದು ಈ ಥರ ಫೈನಾಗಿ ನೀವು ಬೀಸ್ಕೊಂಡು ಬಂದು ಇಟ್ಕೊಂಡ್ರೆ ನೀವು ಯಾವಾಗ ಬೇಕಂತಿರಲ್ಲ ಆವಾಗ ಈ ಥರ ಇದನ್ನು ಮಾಲ್ಟ್ ಮಾಡಿಕೊಂಡು ಹುರುಳಿ ಸಂಗಟಿ ಮಾಡ್ಕೊಂಡು ಕುಡಿಬೋದು. ಸೊ ನಾನಿಲ್ಲಿ ಮಿಕ್ಸಿ ಮಾಡಿಕೊಂಡು ಇದನ್ನು ಈ ಥರ ನೀವು ಸಣ್ಣಗೆ ಹಿಡಿಬೇಕಾಗತ್ತೆ. ಸೊ ಈ ಥರ ಸಣ್ಣ ಸಣ್ಣ ಪೀಸ್ ಉಳ್ಕೊಂಡಿದ್ರೆ ಎಲ್ಲ ಬರುತ್ತೆ. ಇದನ್ನು ಮಾತ್ರ, ಈ ಸ್ಟೆಪ್ಪನ್ನು ಮಾತ್ರ ಮಿಸ್ ಮಾಡಲೇಬಾರ್ದು, ಸಣ್ಣಗೆ ಹಿಡಿಲೇಬೇಕಾಗತ್ತೆ. ಸೊ ಇವಾಗ ಫೈನಾಗಿರುವಂಥ ಹಿಟ್ಟು ರೆಡಿ ಆಗೋಯ್ತು ನಮಗೆ. ಇವಾಗ ಒಂದು ಸಾಸ್ ಪ್ಯಾನ್ಗೆ 1 ಗ್ಲಾಸ್ ನೀರು ಹಾಕಿಬಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಹಾಕಿಬಿಟ್ಟು ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಗಂಟಿಲ್ಲದೆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನಾನಿಲ್ಲಿ 1/4 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಟೇಸ್ಟ್ಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋದು. ಬೆಲ್ಲನ ಕಡಿಮೆ ಬೇಕಿದ್ದರೆ ಕಡಿಮೆನೂ ಹಾಕ್ಕೊಳ್ಳಿ, ಹೆಚ್ಚಿಗೆ ಬೇಕನ್ಸಿದ್ರೆ ಹೆಚ್ಚಿಗೆ ಕೂಡ ಹಾಕ್ಕೋಬೋದು. ಸೊ ಇದನ್ನು ಹಾಕ್ಕೊಂಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ನೀರು ಬೇಕನ್ನಿಸ್ತಾ ಇದೆ, ನಾನು ಸ್ವಲ್ಪ ಇನ್ನೊಂದು 1/2 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೋದು. ಸೊ ಇಷ್ಟಿದ್ರೆ ಸಾಕು. ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಲೋ ಟು ಮೀಡಿಯಮ್ ಹೀಟಲ್ಲೇ ಇಟ್ಕೊಂಡು ಇದನ್ನು ಕಂಟಿನ್ಯೂಸ್ ಕೈ ಬಿಡದೇ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕಾಗತ್ತೆ. ಸೊ ನೀವು ಹಾಗೆ ಬಿಟ್ಬಿಟ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಇದನ್ನು ತಿರುಗಿಸ್ತಾ ಇರಬೇಕು. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ತಿರುಗಿಸ್ಕೊಳ್ಳಿ. ಸೊ ಇಲ್ಲಿ ನೋಡ್ತಿರ್ಬೋದು 1-2 ರಿಂದ 3 ನಿಮಿಷ ಇದನ್ನು ಕುದಿಸ್ಕೋಬೇಕಾಗತ್ತೆ ಇದೇ ರೀತಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಕೂಡ ತಿಕ್ಕಾಗಿದೆ. ಸೊ ಈ ಥರ ಆಗಬೇಕು, ಕುದೀತಾ ಈ ಥರ ಆಗುತ್ತೆ. ಆಲ್ಮೋಸ್ಟ್ ನೀವು 1.5 ಗ್ಲಾಸ್ನಷ್ಟು ನೀರೇನು ಹಾಕಿದಿರಲ್ಲ ಅದು ಕುದೀತಾ 1 ಗ್ಲಾಸ್ನಷ್ಟು ಆಗಬೇಕು. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ನಾನು ಶುಂಠಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಹಾಕೋದ್ರಿಂದ ಒಂದು ಒಳ್ಳೆ ಅರೋಮಾ ಕೊಡುತ್ತೆ. ಬೇಕಿದ್ದರೆ ನೀವು ಇದಕ್ಕೆ ಕಾಳು ಮೆಣಸಿನ ಪುಡಿನೂ ಹಾಕ್ಕೋಬೋದು. ಸೊ ನಾನು ಇವತ್ತು ಇದಕ್ಕೆ ಜಸ್ಟು ಜಿಂಜರ್ ಪೌಡ್ರ್ ಅಷ್ಟೇ ಹಾಕ್ಕೊಂಡಿದ್ದೀನಿ. 2 ಹೀಟ್ ಆಗುತ್ತೆ. ಸೊ ಹಾಗೆ ಒಂದು ಯಾವುದನ್ನಾದರೂ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸಲ ಅದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ಸೆಕೆಂಡ್ಸು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಕುದಿಬೇಕಾದ್ರೆ ಒಂದು ಒಳ್ಳೆ ಘಮ ಅಂತ ಸುವಾಸನೆ ಬರುತ್ತೆ, ಅದಂತೂ ತುಂಬ ಸಖತ್ತಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇವಾಗಿಲ್ಲಿ ಪರ್ಫೆಕ್ಟ್ ಆದ ಹುರುಳಿ ಸಂಗಟಿ ರೆಡಿ ಆಗಿದೆ. ಈ ಥರ ಆಗಿರಬೇಕು, ಪರ್ಫೆಕ್ಟ್ ಆಗಿದೆ ಇವಾಗ. ಸೊ ಇವಾಗ ಗ್ಯಾಸ್ನ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋಣ. ಸೊ ಇವಾಗ ಹೆಲ್ದಿ ಆದ ಮಿರಾಕಲ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ಮಳೆಗಾಲಕ್ಕೆ ಮತ್ತು ಇದು ಚಳಿಗಾಲಕ್ಕಂತೂ ಇದು ಒಂದು ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಹುರುಳಿ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇದು ಮಳೆಗಾಲ ಆಮೇಲೆ ಚಳಿಗಾಲದಲ್ಲಿ ನೀವು ಇದನ್ನು ಒಂದು ವಾರಕ್ಕೆ 2 ರಿಂದ 3 ಸಾರಿ ಈ ಥರ ಹುರುಳಿ ಸಂಗಟಿ ಮಾಡಿ ಕುಡಿಬೋದು. ಸಮ್ಮರಲ್ಲಿ ನೀವು ಮಾಡ್ಕೊಳ್ತೀನಿ ಅಂತಂದರೆ ವಾರದಲ್ಲಿ 1 ಸಲ ಅಥವಾ 15 ದಿವಸಕ್ಕೆ 1 ಸಲ ಸಾಕಾಗತ್ತೆ. ಸೊ ಇವಾಗ ಒಳ್ಳೆ ಒಂದು ಹುರುಳಿ ಸಂಗಟಿ ರೆಡಿ ಆಗೋಯ್ತು. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು
ನಾನು ಅಲ್ಲಿ 1/4 ಕಪ್ನಷ್ಟು ಹಾಲು ಕೂಡ ಸೇರಿಸಿದ್ದೀನಿ. ಸೊ ಹಾಕಿಬಿಟ್ಟು ಈ ಥರ ಒಂದ್ಸಲ ಮಿಕ್ಸ್ ಮಾಡಿ ಹಾಗೆ ಬಿಸಿ ಬಿಸಿಯಾಗಿ ಕುಡಿತಾ ಇದ್ದರೆ ಸೊ ಏನು ಸಖತ್ತಾಗಿರುತ್ತೆ ಗೊತ್ತಾ. ಸೊ ಹಾಗೆ ಇದು ಒಂದು ಕಾಫಿಗಾಗಿರ್ಬೋದು, ಕೋಲ್ಡ್ಗಾಗಿರ್ಬೋದು, ಸೊ ಆಮೇಲೆ ಫೀವರ್ ಆಗಿರ್ಬೋದು, ಈ ಥರ ಮಕ್ಕಳಿಗೆ ಮಾಡಿ ಕೊಡಿ. ಹಾಗೆ ದೊಡ್ಡವರು ಕೂಡ ಕುಡಿತಾ ಇರ್ಬೋದು. ಸೊ ಅದು ಕೂಡ ಕಡಿಮೆ ಆಗುತ್ತೆ. ಸೊ ನಮಗೆಲ್ಲ ನಮ್ಮ ಅಮ್ಮಂದ್ರೆಲ್ಲ ನಾವು ಚಿಕ್ಕವರಿರುವಾಗ ಸೊ ಈ ಥರ ನೆಗಡಿ, ಕೆಮ್ಮು, ಜ್ವರ ಬಂದರೆ ಸೊ ಈ ಹುರುಳಿ ಸಂಗಟಿನ ವಾರದಲ್ಲಿ 2-3 ಸಾರಿ ಮಾಡಿ ಕುಡಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ಇದು ವೆಯ್ಟ್ ಲಾಸ್ ಮಾಡೋರ್ಗಾಗಿರ್ಬೋದು, ಆಮೇಲೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೆ ತುಂಬಾ ಬೇಗ ಕಡಿಮೆ ಮಾಡುತ್ತೆ. ಹಾಗೆ ಇದು BP, ಶುಗರ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಹಾರ್ಟ್, ಸ್ಕಿನ್ಗೆ, ಹಾಗೆ ಹೆಲ್ದಿ ಡೈಜೆಷನ್ಗಾಗಿರ್ಬೋದು, ಈವನ್ ನೀವು ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ಅದಕ್ಕಂತೂ ತುಂಬಾ ಒಳ್ಳೆಯದು. ಸೊ ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಾನು ಇಲ್ಲಿ ಗೂಗಲಲ್ಲಿ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ಸೊ ಅದನ್ನು ಕೂಡ ನೀವು ನೋಡ್ಕೋಬೋದು. ಸೊ ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಹುರುಳಿ ಸಂಗಟಿ ರೆಡಿಯಾಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು, ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.